ಇಲ್ಲಿ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ಕೃಷ್ಣೇಗೌಡರ ಆಣೆ 3ನೇ ಅಧ್ಯಾಯದ ಉಳಿದ ಭಾಗವನ್ನು ನೋಡಿಕೊಂಡು 4ನೇ ಅಧ್ಯಾಯಕ್ಕೆ ಪ್ರವೇಶವನ್ನ ಪಡೆಯೋಣ. ಇಲ್ಲಿ ನಾಗರಾಜ ಗಟ್ಟಿಯಾದಂತಹ ಒಂದು ನಿರ್ಧಾರದಲ್ಲಿ ಕಳೆದ ದಿನ ನಿಮ್ಗೆ ಹೇಳ್ತಾ ಇದ್ದೆ, ಆಫೀಸಿನ ಹೊರಗೆ ಎಷ್ಟೋ ಕಾರುಗಳನ್ನು ನಾವು ಜಪ್ತಿ ಮಾಡಿ ತಂದಿಟ್ಟಿದ್ದೇವೆ, ಅವೆಲ್ಲ ಗಂಧದ ಕಟ್ಟಿಗೆ ಕಳ್ಳತನ ಮಾಡುವಂತಹ ಸಾಗಾಣಿಕೆದಾರರು, ಕಾರ್ ಕದ್ದದ್ದು ಮಾಲ್ ಕದ್ದದ್ದು ಸದ್ಯಕ್ಕೆ ನಿಮ್ಗೆ ಕೊಡ್ಲಿಕ್ಕೆ ಕದ್ದು ಮಾಲಲ್ಲ ಅಂತ ತಿಳ್ಕೊಂಡು ಸಾಕಷ್ಟು ವಿಚಾರಗಳನ್ನ ಲೇಖಕರಿಗೆ ಮಂದಟ್ಟು ಮಾಡಿಕೊಡ್ತಾ ಇದ್ದ ನಾಗರಾಜ. ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಮಲೆನಾಡಿನ ಮಳೆಗೆ ಕಾರುಗಳೆಲ್ಲ ತುಕ್ಕು ಹಿಡಿದು ಕುಗುರುತ್ತಾ ಕುಳಿತಿದ್ದವು, ಅವೆಲ್ಲ ಜಂಗ್ ತಿಂತ ಹೋಗ್ತಾ ಇದ್ವು. ಒಂದು ಕಾರಿನ ಚಕ್ರದ ಮೇಲೆ ಹುತ್ತನೇ ಬೆಳೆದಿತ್ತು, ಅಲ್ಲೆಲ್ಲ ಸಾಮಾನ್ಯವಾಗಿ ಹುತ್ತ ಬೆಳ್ಕೊಂಡ್ಬಿಟ್ಟಿರ್ತದೆ. ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಕೂಡ ಹಾಕ್ತೊಡ್ತಾ ಇದ್ವು. ಅವುಗಳ ಸದ್ಯದ ಸೂಚನೆ ಸ್ಥಿತಿ ನೋಡಿದ್ರೆ ಅವು ಎಂದಾದ್ರೂ ರಸ್ತೆ ಮೇಲೆ ಓಡಾಡುತ್ತಿದ್ವೇ ಅಥವಾ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಅದೆಲ್ಲ ಹಾಳಾಗಿ ಜಜ್ಜಿ ಹೋಗಿತ್ತು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಅವು ರಸ್ತೆ ಮೇಲೆ ಎಂದೂ ಓಡಾಡಿಲ್ಲ. ಅವುಗಳ ಮೇಲಿನ ಕೇಸು ಇತ್ಯರ್ಥವಾಗುವುದರೊಳಗೆ ಅವುಗಳೆಲ್ಲ ತುಕ್ಕಿನ ಮುದ್ದೆಗಳಾಗಿ ಗುಜರಿಯವರೆಗೂ ಕೆಲಸಕ್ಕೆ ಬರುತ್ತಿರಲಿಲ್ಲ. ಅವು ಏನಾಗ್ತಿದ್ವಪ್ಪ ಅಂತಂದ್ರೆ ಎಲ್ಲ ಕೇಸ್ ಮುಗಿದ್ರೊಳಗಾಗಿ ಅವು ಗುಜರಿಗೆ ಸಹಿತ ಬರ್ತಿದ್ದಿಲ್ಲ, ಅಷ್ಟರ ಮಟ್ಟಿಗೆ ಅವು ಹಾಳಾಗ್ತಾ ಇದ್ವು ಅಂತ ತಿಳ್ಕೊಂಡು ಕೂಡ ಲೇಖಕರಿಗೆ ಮಂದಟ್ಟು ಮಾಡಿಕೊಡ್ತಾ ಇದ್ದಾನೆ. ಸರಿ ಬಿಡಿ ನಾಗರಾಜ್, ನಾನು ಇನ್ನೊಂದು ಕೊಡಲಿ ತೆಗೆದುಕೊಳ್ಳುತ್ತೇನೆ. ನಾನು ಬಂದಿದ್ದು ಮುಖ್ಯವಾಗಿ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದು. ನಾ ಬಂದಿದ್ದು ಒಂದೇ ಉದ್ದೇಶ, ನಿಂದು ಸರ್ಕಾರಿ ಇಲಾಖೆ, ಅವಂದು ಸರ್ಕಾರಿ ಇಲಾಖೆ, ಆ ಒಂದು ಉದ್ದೇಶಕ್ಕೆ ನಾನು ಇಲ್ಲಿ ಬಂದಿನಿ ವಿನಃ ನನ್ನ ಕೊಡಲಿ ಏನು ಬೇಕಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಲೇಖಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲೇಖಕರು ಮೊದಲೇ ಹೇಳಿದ್ರು, ನನ್ನ ಕೊಡಲಿ ಅದೇನು ಮೊಂಡು ಕೊಡಲಿ, ಅದನ್ನ ಒಡ್ರು ಬಂದಾಗ ಆ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಷ್ಟೊಂದು ಜಜ್ಜಿದ್ರು ಅಂತ ತಿಳ್ಕೊಂಡು ಕೂಡ ಲೇಖಕರು ಕಳೆದ ಅವಧಿಯಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳಿದ್ರು. ನೀವಿಬ್ರು ಸರ್ಕಾರಿ ಇಲಾಖೆಗಳೇ ಆಗಿದ್ದು ಅದು ಹೇಗೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೊಳ್ತಿದ್ದೀರಾ ಕೇಳೋದಕ್ಕೆ ಬಂದೀನಿ. ಕೊಡಲಿ ನೀವು ನಿಧಾನವಾಗಿ ಕೇಸ್ ಇತ್ಯರ್ಥ ಆಗಿದ ಮೇಲೆ ಕೊಡ್ರಿ, ಎಲ್ಲರಿಗೆ ಬುದ್ಧಿ ಕಲಿಸಿ ಆದ ಮೇಲೆ ಕೊಡಿ ಎಂದೆನ್ನುತ್ತಾ ಎದ್ದೆ. ನಿಮ್ ಕೆಲಸ ನೀವು ಮಾಡ್ಕೊಡ್ರಿ, ಅವ್ನ ಕೆಲಸ ಅವ ಮಾಡ್ತಾನೆ, ನೀವು ಎಲ್ಲರಿಗೆ ಬುದ್ಧಿ ಕಲಿಸಿದ ನಂತರ ನಾನು ಕೊಡ್ಲಿ ವಾಪಸ್ ನಾನು ಕೊಡ್ರಿ ಅಂತ ತಿಳ್ಕೊಂಡು ಲೇಖಕರು ಬಂದ ಜಾಗಕ್ಕೆ ಅಂದ್ರೆ ತಮ್ಮ ಒಂದು ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದಾರೆ. ನಾಗರಾಜನಿಗೆ ಏನ್ ಅನಿಸ್ತೋ ಏನೋ, ದುರ್ಗಪ್ಪನ ಕಡೆ ತಿರುಗಿ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದ್ರೆ ಮೇಲ್ನ ಕೇಳ್ಕೊಳ್ಳಿ ಅಂತ ಉಡಾಯಿಸಿ ಮಾತಾಡ್ತೀಯಾ ಅಂತ ತಿಳ್ಕೊಂಡು ಅವನನ್ನ ಉಚಾಯಿಸಿ ಮಾತಾಡ್ತೀಯ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾನೆ. ಕೇಳ್ದೆ ಡಿಪಾರ್ಟ್ಮೆಂಟ್ ಮರ ಕಡಿದ್ರೆ ಇನ್ನೊಂದ್ಸರಿ ಮತ್ತೇನಿಲ್ಲ ನಿನ್ನ ಲಾಕಪ್ಪಿಗೆ ಹಾಕಿಸ್ಬಿಡ್ತೀನಿ ಏನಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನು ಕೊಡಲಿ ವಾಟರ್ ಬಿಡು ಎಂದು ಆಜ್ಞೆ ಮಾಡಿದ. ಕೊನೆಗೆ ಏನ್ ಅನಿಸ್ತೋ ಏನಿಲ್ಲೋ, ಲೇಖಕರ ಜೊತೆ ಇಷ್ಟೆಲ್ಲ ಸಂಭಾಷಣೆಯನ್ನ ಮಾಡಿದ ನಂತರ ನಾಗರಾಜ ಏನ್ ಮಾಡ್ತಾನೆ ಅಂತಂದ್ರೆ ಆ ಗಾರ್ಡ್ ಅಂದ್ರೆ ಏನು ಡಿಪಾರ್ಟ್ಮೆಂಟ್ ನಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಗಾರ್ಡ್ ರಾಮಪ್ಪ ಅಂತೇಳಿ, ಅವನನ್ನು ಕರೆದು ಇವನು ಕೊಟ್ಟು ಬಿಡು ಅಂತ ತಿಳ್ಕೊಂಡು ಕೂಗಿ ಆಜ್ಞೆಯನ್ನು ಮಾಡ್ತಾನೆ. ದುರ್ಗಪ್ಪ ಮತ್ತೆ ಮರ ತಾನು ಕಡಿದಿಲ್ಲವೆಂದು ಕೃಷ್ಣೇಗೌಡರ ಆನೆ ಮೂರ್ತಿ ಬೀಳಿಸಿದೆ ಎಂದು ಹಳೆ ಪ್ರವರ ಏನ್ ಮಾಡ್ತಾನೆ ಪುನರಾವರ್ತನೆ ಮಾಡ್ತಾನೆ. ನಾನು ಕಡಿದಿಲ್ಲ ಮರವನ್ನ, ಅದರ ಕೃಷ್ಣೇಗೌಡರ ಆನೆಯೇ ಕಡಿದಿದೆ ಅಂತ ತಿಳ್ಕೊಂಡು ತನ್ನ ಪುನರಾವರ್ತನೆಯನ್ನ ಪ್ರಾರಂಭ ಮಾಡ್ತಾನೆ. ಅವನು ಹೇಳ್ತಾನೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ್, ಹಾಗಂತ ಹೇಳಿಕೆ ಬರ್ಕೊಡ್ತೀಯಾ? ಹಾಗಿದ್ರೆ ಕೇಸು ಹಾಗಿದ್ರೆ ಹೇಳ, ಹಂಗಂತ ಹೇಳಿ ಬರ್ಕೊಡ್ತೀಯಾ? ಅದನ್ನ ನೋಡಿ ಒಂದ್ ವೇಳೆ ಹಂಗ ಬರ್ಕೊಟ್ಟೆ ಅಂದ್ರೆ ಹಾಗಿದ್ರೆ ಹೇಳ, ಅದನ್ನ ಹೇಳ್ಕೊಂಡು ಬಂದು ಅಂಬಾಸಿಡರ್ ಕಾರ್ ಜೊತೆ ಕಟ್ಟಿ ಹಾಕಿ ಬರೆ ಹಾಕಿಸ್ಬಿಡ್ತೀನಿ ಆನೆಗೆ. ಇಲ್ಲಿವರೆಗೂ ಬರೀ ಕಾರುಗಳನ್ನ ತಗೊಂಬಂದೀವಿ, ಕೊಡ್ಲಿ ತಗೊಂಬಂದೀವಿ, ಇನ್ಮೇಲೆ ಏನಾದ್ರು ಹೇಳಿಕೆ ಕೊಟ್ಟೆ ಅಂದ್ರೆ ಆ ಕೃಷ್ಣೇಗೌಡರ ಆನೆ ಐತಲ್ಲ ಅದನ್ನೇ ತಗೊಂಬಂದಿವಿ, ಕಟ್ಟಿ ಬರೆ ಕೊಡ್ತೀವಿ, ಅದಕ್ಕೆ ಬರೀ ಹಾಕಿಸ್ಬಿಡ್ತೀನಿ. ನಿನ್ನ ಪುಕ್ರಾರು ಏನಿದ್ರು ಬರವಣಿಗೆ ಇರಬೇಕು. ಇದೊಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ. ನಿನ್ನ ಪುಕ್ರಾರು, ನಿನ್ನ ಏನು ಅಪವಾದಗಳು ಅಥವಾ ನಿನ್ನ ದೂರುಗಳಿದ್ರೆ ಬರವಣಿಗೆಗಳು ಕೊಡು, ಅಂದ್ರೆ ನಾವು ಅದಕ್ಕೆ ಸರಿಯಾದಂತ ಕ್ರಮವನ್ನು ತಗೊಂತೀನಿ ಅಂತ ತಿಳ್ಕೊಂಡು ಕೂಡ ಲೇಖಕರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು? ದುರ್ಗಪ್ಪನಿಗೆ ನಾಗರಾಜ ತನ್ನೆಲ್ಲ ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮತ್ತೊಂದು ವಿಚಾರವನ್ನು ಕೂಡ ಇಲ್ಲೇ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂಬಾಸಿಡರ್ ಕಾರಿನ ಜೊತೆ ಆನೆಯನ್ನ ಕಟ್ಟಿ ಆನೆಗೂ ಕೂಡ ಬರೆಯನ್ನ ಹಾಕ್ತೀನಿ ಅನ್ನೋಷ್ಟು ಮಟ್ಟಿಗೆ ನಿನ್ನ ಪುಕ್ರಾರ್ ಏನಿದ್ರು ಬರವಣಿಗೆಲಿರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೋತೀನಿ ಎಂದು ಗುಡುಗಿದ. ದುರ್ಗಪ್ಪ ತಾನು ಕಣ್ಣಲ್ಲಿ ನೋಡದೆ ಹೇಗೆ ಹೇಳಿಕೆ ಕೊಡಲಿ ಎಂದೇನೇನೋ ಗೊಣಗುತ್ತಾ ಗಾರ್ಡ್ ರಾಮಪ್ಪನ ಜೊತೆ ಸ್ಟೋರಿನ ಕಡೆಗೆ ಹೋದ. ಅಂದ್ರೆ ಅಲ್ಲಿ ಹಳೆಯ ವಸ್ತುಗಳನ್ನ ಸಂಗ್ರಹಣೆ ಮಾಡಿರುವಂತ ಒಂದು ಸ್ಟೋರ್ ಕಡೆ ಏನ್ ಮಾಡ್ತಾನೆ ಆತ ಹೋದ. ಆನೆಯನ್ನು ಕಾನ್ಫಿಸಿಕೇಟ್ ಮಾಡಿ ತರುವುದು ಅಂಬಾಸಿಡರ್ ಕಾರ್ ತಂದಷ್ಟು ಸುಲಭವಾಗಿರಲಾರದಂತೆ ನನಗನ್ನಿಸಿತು. ನನಗೆ ಅದರ ಲೇಖಕರಿಗೆ ಇಲ್ಲಿ ಜಪ್ತಿ ಮಾಡಿ ನಾವೇನ್ ಮಾಡಿದ್ವಿ,
ಕೊಡಲಿ ತಗೊಂಡ್ಬಂದ್ವಿ, ಜಪ್ತಿ ಮಾಡಿ ತಂದ್ವಿ, ಕಾರ್ ತಗೊಂಡ್ಬಂದ್ವಿ, ಅದ್ರ ಜಪ್ತಿ ಮಾಡಿ ಆನೆಯನ್ನು ತರದು ಅಷ್ಟು ಸುಲಭ ಮತ್ತು ಸರಳ ಮಾತಲ್ಲ ಅಂತ ತಿಳ್ಕೊಂಡು ಲೇಖಕರು ಅವ್ರಿಗೆ ಅನಿಸ್ತು ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 4ರಲ್ಲಿ ಮತ್ತಷ್ಟು ವಿಚಾರಗಳನ್ನ ಇಲ್ಲೇ ಲೇಖಕರು ಹೇಳ್ಕೊಂಡು ಹೋಗ್ತಾರೆ. ಯಾವೆಲ್ಲ ವಿಚಾರಗಳ ಅಂತಕ್ಕಂಥದ್ದನ್ನ ನೋಡೋಣ. ಆ ಆನೆ ಮಾಡುವ ಕೆಲಸ ನೋಡಿದ್ರೆ ಯಾರೋ ಅದನ್ನು ತಂದು ಕಟ್ಟ ಹಾಕಿ ಬರೆ ಎಳೆಯುತ್ತೇನೆನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ. ನಮ್ಮೂರಿನ ಮರದ ವ್ಯಾಪಾರಿಗಳು, ಸಾಮಿಲ್ನವರು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು. ನೋಡ್ರಿ, ನಮ್ಮೂರೊಳಗಿರುವಂತ ಅಂದ್ರೆ ಆ ಮೂಡಿಗೆರೆಗಳಿರುವಂತಹ ಎಷ್ಟೋ ಜನ ಆ ಬಾಡಿಗೆಗೆ ತಗೊಂಡು ಹೋಗ್ತಿದ್ರು ಆ ಆನೆಯನ್ನ ಅಂತ ತಿಳ್ಕೊಂಡು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಲೇಖಕರು ಅದನ್ನ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಮರದ ವ್ಯಾಪಾರಿಗಳು ಇರ್ಬೋದು, ಸಾಮಿಲ್ನವರು ಅಂದ್ರೆ ಕಟ್ಟಿಗೆ ವ್ಯಾಪಾರಿಗಳು ಆ ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ತಗೊಂಡು ಹೋಗ್ತಿದ್ರು. ಆನೆಯ ಅಪಾರ ಶಕ್ತಿ, ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹಿಗೆ ನಿಲುಕುವಂಥದ್ದು. ಅದರ ಕೆಲಸ ನಿಜವಾಗ್ಲೂ ಅದನ್ನು ಕೆಲಸ ಮಾಡುವಾಗ ನೋಡಿದ್ರೆ ಅದು ಊಹಿಗೆ ನಿಲುಕುವಂಥದ್ದು. ವೇಲಾಯುಧನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದ್ರೆ ನಮಗೆ ಅಂದಾಜೆ ಸಿಗುವುದಿಲ್ಲ. ದೊಡ್ಡ ದೊಡ್ಡ ಮರಗಳಿಗೆ ಹನೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು, ಬೇರುಗಳೆಲ್ಲ ಪಟಪಟನೆ ನೆಲದಿಂದ ಎದ್ದು ಮರ ಬುಡ ಸಮೇತ ಪಲ್ಟಾಯಿಸಿ, ನೋಡಿ ಆ ಎಲ್ಲ ಮರಗಳು ಬೇರು ಸಮೇತ ಪಲ್ಟಾಯಿಸಿ ಬಿಡುವಂತ ಶಕ್ತಿ ಆನೆಗಿದೆ. ತೀರಾ ದೊಡ್ಡ ಮರಗಳಾದ್ರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸ್ತಾರೆ, ಮೊದಲು ಅಡ್ಡ ಬೇರುಗಳನ್ನ ಕಡ್ದು ಹಾಕ್ತಾರೆ, ಆಮೇಲೆ ಆನೆಗೆ ತಳ್ಳಲು ಹೇಳ್ತಾ ಇದ್ದಾರೆ. ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿ ಎದುರು ಚಿತ್ಕರಿಸಿ ನೆಲಕ್ಕೆ ಉರುಳುತ್ತಿವೆ. ಚಿತ್ಕರಿಸಿ ಅಂತಂದ್ರೆ ಬೇರು ಸಮೇತ ಏನಾಗ್ತಾ ಇದ್ವಪ್ಪ ಅಂತಂದ್ರೆ ನೆಲಕ್ಕೆ ಉರುಳ್ತಾ ಇದ್ದಾವು. ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ. ಯಾರಾದರೂ ಕಾಡಿನೊಳಗೆ ಆನೆ ಕೈ ಸಿಕ್ತಿದ್ರಪ್ಪ ಅಂತಂದ್ರೆ ಆನೆಯನ್ನ ತಪ್ಪಿಸಿಕೊಳ್ಳಿಕ್ಕೆ ಅವ್ರು ಏನಾದ್ರು ಮರವನ್ನ ಹೇಳ್ತಾರೆ ಅಂತಂದ್ರೆ ನನ್ನ ದೃಷ್ಟಿಯಲ್ಲಿ ಅವ್ರು ಏನಪ್ಪಾ ಅಂತಂದ್ರೆ ಮೂರ್ಖರು ಇದ್ದಂಗ ಅಂತ ತಿಳ್ಕೊಂಡು ತೇಜಸ್ವಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದ್ರೆ ಮರವೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ. ಅಂದ್ರೆ ಅಷ್ಟು ಒಂದು ದೈತ್ಯ ಪ್ರಾಣಿ ಆನೆ ಅಂತ ತಿಳ್ಕೊಂಡು ಲೇಖಕರು ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದ ರಾಜ ಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿದ್ದರೆಂದು ಕೇಳಿದ್ದೇವೆ. ಹಿಂದಿನ ಕಾಲದೊಳಗೆ ನಿಮಗೆಲ್ಲ ಗೊತ್ತಿರ್ಬೇಕು. ಉದಾಹರಣೆ ತೆಗೆದುಕೊಂಡಾಗ ವಿಜಯನಗರ ಸಾಮ್ರಾಜ್ಯ ಅನೇಕ ಆನೆಗಳ ಬೆಟಾಲಿಯನ್ ಅವರು ಇಟ್ಕೊಂತಿದ್ರು, ಆನೆದ ಒಂದು ಪಡೆ ಇರ್ತಿತ್ತು ಅಂತಕ್ಕಂಥದ್ದು. ಈಗಿನ ಕಾಲದ ಯುದ್ಧದ ಟ್ಯಾಂಕರ್ಗಳಂತೆ ಅವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ವು ಎಂದು ತೋರುತ್ತದೆ. ಇವತ್ತಿನ ಕಾಲದೊಳಗೆ ಹೆಂಗ ಧ್ವಂಸವನ್ನ ಮಾಡ್ಲಿಕ್ಕೆ ಶತ್ರು ಸೈನ್ಯದವರು ಯುದ್ಧದ ಟ್ಯಾಂಕರ್ಗಳ ಬಳಸ್ತಾ ಇದ್ದಾರೆ, ಹಂಗ ಹಿಂದಿನ ಕಾಲದೊಳಗೆ ಆನೆಗಳನ್ನ ಬಳಸ್ತಾ ಇದ್ರು ಅಂತ ತಿಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಬಲಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣಂತಿದ್ದ ವೇಲಾಯುಧನಿಗೆ ಆಜ್ಞೆಗಳಿಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿರುವುದು ಮಾತ್ರ ತಮಾಷೆಯಾಗಿ ಕಾಣ್ತಾ ಇತ್ತು. ನೋಡಿ, ಆನೆ ನೋಡಿದ್ರೆ ದೈತ್ಯ ಪ್ರಾಣಿ, ಆದ್ರೆ ಅದು ಈ ವೇಲಾಯುಧನ ಹೇಗೆ ಹೇಳ್ತಾನೆ ಹಾಗೆ ಕೇಳುವಂತ ಒಂದು ವಿಚಾರವನ್ನು ಕೂಡ ಇಲ್ಲಿ ನಾವೆಲ್ಲ ಗಮನಿಸಬೇಕಾಗ್ತದೆ. ಮೂಡಿಗೆರೆಯ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗ್ತಾ ಇತ್ತು. ವಾರಕ್ಕೊಂದ್ಸಲ ದೊಡ್ಡ ಬಂಡೆಯಂತೆ ಅದು ಆನೆ ಏನಾಗ್ತಿತ್ತಪ್ಪ ಅಂತಂದ್ರೆ ಅದು ಮಲ್ಕೋತಾ ಇತ್ತು. ವೇಲಾಯುಧ ಅದರ ಮೈ ಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ಸ್ನಾನ ಮಾಡಿಸ್ತಾ ಇದ್ದ. ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರ್ನಂತೆ ಮೈ ಮೇಲೆ ಎರಚಿಕೊಳ್ಳುವ ಈ ಆನೆಗೆ ಸ್ನಾನ ಯಾಕೆ ಮಾಡಿಸ್ತಿದ್ನೇನೋ. ನೋಡಿ, ಅದೆಲ್ಲ ಏನಾಗ್ತದ, ಮುಖಕ್ಕೆ ಪೌಡರ್ ಹಚ್ಕೊಂಡಂಗ ಆ ರಸ್ತೆ ಮೇಲಿರುವಂತ ಎಲ್ಲ ಧೂಳವನ್ನ ತನ್ನ ಸೊಂಡಿಲಿನಿಂದ ತನ್ನ ಮೈ ಮೇಲೆಲ್ಲ ಅದು ಆನೆ ಹಾಕೊಂತಿತ್ತು. ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ 2 ಲೀಟರ್ ಶರಾಬು ಬಹುಮಾನ ಕೊಡುತ್ತಾರೆ. ಅತಿ ಹೆಚ್ಚು ಕೆಲಸ ಮಾಡಿದಾಗ ಅನೇಕ ಗಿಡ ಮರಗಳನ್ನ ತೆಗೆದುಕೊಂಡು ಬಂದಾಗ ಅದಕ್ಕೇನ್ ಮಾಡ್ತಿದ್ರಪ್ಪ ಅಂತಂದ್ರೆ ಕೃಷ್ಣೇಗೌಡರು 1-2 ಲೋಟ ಶರಾಬು ಅಂದ್ರೆ ಸರಾಯಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತಾ ಇದ್ರು. ಆನೆಗೆ ಭಾರವಾದ ಕೆಲಸ ಬಿದ್ದಾಗ ಕೃಷ್ಣೇಗೌಡರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಅದಕ್ಕೆ 1-2 ಲೋಟ ಶರಾಬನ್ನ ಬಹುಮಾನ ಕೊಡ್ತಾ ಇದ್ರು ಎಂದು ವೇಲಾಯುಧ ಹೇಳ್ತಾ ಇದ್ದ. ವೇಲಾಯುಧ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡ್ತಿದ್ನೋ ಏನೋ, ಎಷ್ಟನ್ನು ತಾನೇ ಕುಡಿತಿದ್ನೇ ಗೊತ್ತಿಲ್ಲ. ಅಂದ್ರೆ ವೇಲಾಯುಧ ತಾನು ಕೂಡ ಸರಾಯಿ ಕುಡಿತಿದ್ದ, ಆನೆಗೆ ಕೊಟ್ಟಂತ 2 ಲೋಟ ಶರಾಬ್ನಲ್ಲಿ ಎಷ್ಟು ಕುಡಿತಿದ್ನೋ ಆನೆಗೆ ಎಷ್ಟು ಕುಡಿಸ್ತಿದ್ನೋ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ವೇಲಾಯುಧ ದಿನದ 24 ಗಂಟೆಗೂ ಕೊಡದೇ ಇರ್ತಿದ್ದ ಅಂತ ತಿಳ್ಕೊಂಡು ಕೂಡ ನಾವೆಲ್ಲ ಕಳೆದ ಅವಧಿಯಲ್ಲಿ ಗಮನಿಸಿದ್ದೀವಿ. ಆ ಎಲ್ಲ ವಿಚಾರಗಳನ್ನ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಇಲ್ಲಿ ತಿಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನು ಇಲ್ಲಿ ಲೇಖಕರು ಹೇಳ್ತಾರೆ ನೋಡಿ. ಆದರೆ ಈ ಇಬ್ಬರ ಮದ್ಯಪಾನದ ದಶೆಯಿಂದ ಈ ಬೇಸಿಗೆಯಲ್ಲಿ ಮತ್ತೆ ಇವರ ಹಗರಣಗಳು ಪ್ರಾರಂಭ ಆದವು. ಅಂದ್ರೆ ಪ್ರತಿ ಬೇಸಿಗೆ ಬಂತಂದ್ರೆ ಒಂದೇ ಸಲ ಆ ಮೊದಲನೇ ಅಧ್ಯಾಯದಲ್ಲಿ ದುರ್ಗಪ್ಪ ಒಂದು ಅಪವಾದವನ್ನು ಹಾಕಿದ ನಂತರ ರೆಹಮಾನ್ ಸಾಬಿಯ ಒಂದು ಅಂಗಡಿ ದೂಡು ಬೀಳ್ಸಕ್ಕಂತ ಅಲ್ಲೊಂದು ಅಪವಾದ ಬಂತು. ಅಂದ್ರೆ ಪ್ರತಿ ಬೇಸಿಗೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪವಾದಗಳು ಮೇಲಿಂದ ಮೇಲೆ ಆನೆಯ ಮೇಲೆ ಹಾಕ್ತಾ ಇದ್ರು ಅಂತಕ್ಕಂಥ ತಿಳ್ಕೊಂಡು ಕೂಡ ಇಲ್ಲಿ ನೋಡಬಹುದು.
ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯಿತೆಂದು ಗುಸುಗುಸು ಗಾಳಿ ಸುದ್ದಿ ಹಬ್ಬಿತು. ಅಂದ್ರೆ ಅವರೊಳಗೆ ಒಬ್ಬ ಲಾರಿ ಡ್ರೈವರನ್ನ ಆನೆ ದೂಡಿ ಬೀಳಿಸ್ತು ಅಂತ ತಿಳ್ಕೊಂಡು ಒಂದು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಒಂದು ದಿನ ಶಿವೇಗೌಡರ ಸಾಮಿನಲ್ಲಿ ಕಳ್ಳ ನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದ್ರಂತೆ. ಕಳ್ಳ ನಾಟ ಅಂತಂದ್ರೆ, ನಾಟ ಅಂದ್ರೆ ಮರದ ದಿಮ್ಮಿಗಳು, ಅವುಗಳನ್ನು ಇಳಿಸಲಿಕ್ಕೆ ರಾತ್ರೋರಾತ್ರಿ ಆನೆಯನ್ನ ಕರ್ಕೊಂಡು ಹೋಗಿರ್ತಾರೆ. ಮರ ಕಡಿಯುವುದರ ಬಗ್ಗೆ, ನಾಟ ಸಾಗಿಸೋದ್ರ ಬಗ್ಗೆ ಸರ್ಕಾರ ಕಾನೂನು ನಿಬಂಧನೆಗಳು ವಿಪರೀತ ಬಿಗಿಯಾದ್ರಿಂದ ಸಾಮಿಲ್ ಅವರು ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಸ್ತಾ ಇದ್ರು. ಯಾಕಂದ್ರೆ ಹಗಲಿ ಮಾಡಿಸಿದ್ರೆ ಹಗಲಿ ಇವ್ರು ಕೆಲಸ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅಲ್ಲಿ ಗಂಧದ ಕಟ್ಟಿಗೆ ಕಳ್ಳತನ ಮಾಡುವಂಥದ್ದು ಸರ್ಕಾರ ಕಾನೂನು ಬಾಹಿರ ಕೆಲಸ. ಹೀಗಾಗಿ ಅಲ್ಲೆಲ್ಲ ಸರ್ಕಾರದವರು ಕಾಯ್ತಾ ಇರ್ತಾರೆ, ನಿಬಂಧನೆಗಳು ಇರ್ತಾವ ಅಂತ ತಿಳ್ಕೊಂಡು ರಾತ್ರೋರಾತ್ರಿ ಕೆಲಸ ಮಾಡಿಸ್ತಾ ಇದ್ರು. ಆನೆಯ ಮಾವುತ ಇಬ್ಬರು ತಮ್ಮ ತಮ್ಮ ಕೋಟ ಶರಾಬು ಕುಡಿದು ಬಿಗಿ ಆಗ್ತಾ ಇದ್ರು. ನೋಡಿ, ಆನೆಯ ಮಾವುತ ವೇಲಾಯುಧ ಮತ್ತು ಆನೆ ತಮಗೆ ಕೊಟ್ಟಂತ ಎಲ್ಲಾ ಶರಾಬನ್ನ ಕುಡಿದ ಅತ್ಯಂತ ಏನಾಗ್ತಿದಪ್ಪ ಅಂತಂದ್ರೆ ಬಿಗಿ ಆಗ್ತಾ ಇದ್ರು ಅಂತ ತಿಳ್ಕೊಂಡು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿ ಆನೆಯ ಮಾವುತ ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತ್ತು. ಯಾಕಂದ್ರೆ ರಾತ್ರಿ ಆಗೋದು ಹಗಲೇ ಆಗುತ್ತೆ, ನಾನು ಕೆಲಸ ಮಾಡಬೇಡಿ. ವೇಲಾಯುಧನು ಕೂಡ ಬಹಳಷ್ಟು ಸಿಟ್ಟು ಬಂದಿತ್ತು. ಸಾಮಿಲ್ನ ಒಳಗೆ ಲೋಡ್ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲ್ ಅಲ್ಲಿ ಚಹಾ ಕುಡಿದು ಬರಲು ಹೋಗಿದ್ದ. ಈ ಅಧ್ಯಾಯದಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತಾವೆ, ವಿದ್ಯಾರ್ಥಿಗಳು ಗಮನಿಸ್ರಿ. ಸಾಮಿಲ್ ಒಳಗೆ ಲೋಡ್ ಗಾಡಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟೆಲ್ ಒಳಗೆ ಚಹಾ ಕುಡಿಯಕಂತ ಹೋಗಿದ್ದ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರ್ನಲ್ಲಿದ್ದ. ನೋಡು, ಡ್ರೈವರ್ ಒಬ್ಬ ಏನಾಗಿದ್ದ, ನಿದ್ರೆ ಮಂಪರ್ನೊಳಗೆ ತೂಕಡಿಸಿದ್ದ ಸ್ಟೇರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಆತ ಏನ್ ಮಾಡಿದ್ದಪ್ಪ ಅಂತ ಅಲ್ಲಿ ಮಲ್ಕೊಂಡಿದ್ದ. ಯಾರು? ಡ್ರೈವರ್. ಕ್ಲೀನರ್ ಚಾ ಕುಡಿಯಕ್ಕೆ ಹೋಗ್ಯಾನ, ಡ್ರೈವರ್ ಮಲ್ಕೊಂಡಿದ್ದ. ಲಾರಿ ಎಲ್ಲ ಲೋಡ್ ಇದೆ. ಇಲ್ಲಿ ಏನಾಗ್ತದೆ ನೋಡಿ. ಶರಾಬಿನ ನಿಷೇಧದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು. ಈ ಒಂದು ವಿಚಿತ್ರ ಘಟನೆ ನಡೀತೈತೆ. ಆ ಶರಾಬಿನ ನಿಷೇಧವಾಗಿರುವಂತಹ ವೇಲಾಯುಧನಿಗೆ ಲಾರಿಗೆ ಕಟ್ಟಿರುವಂತಹ ನಾಟ, ಆ ನಾಟಗಳಿಗೆ ಹಗ್ಗ ಬಿಗಿದು ಕಟ್ಟಿರ್ತಾರೆ ಲೋಡ್ ಮಾಡಿದಾಗ. ಆ ಹಗ್ಗ ಬಿಚ್ಚಿ ಆ ಲೋಡನ್ನ ಬೀಳಿಸ್ಬೇಕಂತ ತಿಳ್ಕೊಂಡು ಆನೆಗೆ ಹೇಳಿ ಲಿವರ್ ಹಗ್ಗ ಕಟ್ಟಿದ್ದ ಹಂಗ ಇತ್ತು. ಹಿಂದು ಮುಂದೆ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನ ತಳ್ಳಿ ಉರುಳಿಸಲು ಹೇಳಿಬಿಟ್ಟ. ಅವಾಗ ನಿದ್ದೆಯ ಜೋಂಪಿನಲ್ಲಿದ್ದ ಡ್ರೈವರಿಗೆ ಎಚ್ಚರ ಆದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗ್ತಿದೆ ಅನಿಸ್ತಿತ್ತು. ಅಂದ್ರೆ ಲಾರಿ ದಪ್ಪನೆ ಕೆಳಗೆ ಉರುಳಿ ಬೆತ್ತು. ಲಾರಿಗೆ ನಾಟ ಬಿಗಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದಪ್ಪನೆ ಉರುಳಿ ಬಿತ್ತು. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶನಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವ ಇರಲಿಲ್ಲ. ಆದ್ರೆ ಕ್ಯಾಬಿನ್ ನಲ್ಲಿ ಇಟ್ಟಿದ್ದ ಮನಭಾರದ ಲಾರಿ ಜಾಕ್, ಆ ಲಾರಿಗಳ ಮೇಲೆ ಪಂಚರ್ ಆದಾಗ ತಿದ್ಬೇಕಂತ ತಿಳ್ಕೊಂಡು ಕಬ್ಬಿಣದ ಜಾಕ್ ಇರ್ತದೆ. ಆ ಜಾಕ್ ದಪ್ಪನೆ ಅವನ ತಲೆ ಬುರುಡೆಯ ಮೇಲೆ ಬಿದ್ದು, ಆ ಬಿದ್ದಂತ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕ ಕಿಮಕ್ಕ ಎನ್ನದೆ ಪರಂಧಾಮಕ್ಕೆ ಹೋದ. ಪರಂಧಾಮ ಅಂದ್ರೆ ಸ್ವರ್ಗ ಲೋಕಕ್ಕೆ ಆ ಡ್ರೈವರ್ ಸತ್ತು ಹೋಗ್ಬಿಟ್ಟ. ಇದು ಒಂದು ಘಟನೆ ನಡೆದೋಯ್ತು. ಈ ಘಟನೆ ನಡೆದಿದ್ದು ಯಾರಿಂದ ನಿಮ್ಗೆಲ್ಲ ಗೊತ್ತಿದೆ. ಈಗ ವೇಲಾಯುಧ ಕುಡದ ನೆಶೆಯಲ್ಲಿ ಅಥವಾ ತನ್ನ ಶರಾಬಿನ ನೆಶೆಯೊಳಗೆ ಲಾರಿಗೆ ನಾಟಗಳಿಗೆ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕಂತ ಒಂದು ಪರಿಜ್ಞಾನ ಇದ್ದಿಲ್ಲ. ತನ್ನ ಒಂದು ಪರಿಜ್ಞಾನ ಇಲ್ಲದೆ ಇರುವಂತಹ ದೃಷ್ಟಿಕೋನದಲ್ಲಿ ಪ್ರಸ್ತುತ ಈ ಒಂದು ಅಪವಾದವನ್ನ ಯಾರ ಮೇಲೆ ಹಾಕ್ತಾರೆ ಅಂದ್ರೆ ಕೃಷ್ಣೇಗೌಡರ ಆನೆಯ ಮೇಲೆ ವೇಲಾಯುಧ ಒಂದು ವಿಚಾರವನ್ನು ಇಲ್ಲಿ ಹಾಕ್ತಾನೆ. ಕುಡಿದ ಮತ್ತಿನಲ್ಲಿದ್ದ ವೇಲಾಯುಧನಿಗೆ ಇದೇಕೆ ನಾಟ ಉರುಳುವುದರ ಬದಲು ಲಾರಿಯೇ ಉರುಳುತ್ತಿದೆ ಅರ್ಥವಾಗಲಿಲ್ಲ. ಕುಡಿದ ನಿಶೆ ಒಳಗದ ನಾವು ನಾಟ ಉರುಳಬೇಕು, ಲಾರಿಯೇ ಉರುಳುತ್ತಾ ಇದ್ದಿಲ್ಲ ಅಂತ ತಿಳ್ಕೊಂಡು ಮೊದಲಿಗೆ ಆನೆದೇ ಏನ ಕಿತಾಪತಿ ಎಂದು ಕೋಪಗೊಂಡವ. ಆದ್ರೆ ನಿಧಾನವಾಗಿ ಹೊಳೆಯಿತು. ಕ್ಲೀನರ್ ಸುಳೆ ಮಗ ನಾಟಕ್ಕೆ ಕಟ್ಟಿದ ಹಗ್ಗನ ಬಿಚ್ಚದೆ ಎತ್ತಾಲ ಹೋಗಿದ್ದಾನೆ. ಎತ್ತಲು ಹೋಗ್ಯಾನವ. ನಾಟಕ ಬಿಚ್ಚಿದಂತ ಒಂದು ಹಗ್ಗ ಬಿಚ್ಚು ಬಿಟ್ಟು ಕ್ಲೀನರ್ ಎಲ್ಲಿ ಹೋಗ್ಯಾನ, ಕ್ಲೀನರ್ ಸುಳೆ ಮಗ ಅಂತ ತಿಳ್ಕೊಂಡು ಬೈತಾ ಇದ್ದಾನೆ. ಲಾರಿ ದಡಾರನೆ ಉರುಳಿದ ಸದ್ದು ಕೇಳಿ ಏನಾಯ್ತಂದು ಗಾಬರಿಯಾದ ಶಿವೇಗೌಡರು, ಲಾರಿ ಕ್ಲೀನರ್ ಎಲ್ಲ ಓಡಿ ಬಂದ್ಬಿಡ್ತಾರೆ. ಶಿವೇಗೌಡರಲ್ಲೇ ಇದ್ರು. ಶಿವೇಗೌಡರು ಯಾರಪ್ಪ ಅಂತ ಸಾಮಿಲಿನ ಮಾಲಕರು. ಲಾರಿ ಕ್ಲೀನರ್ ಅಲ್ಲಿ ಓಡಿ ಬರ್ತಾರೆ. ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋಗ್ತಾರೆ. ನಾಟಕ್ಕೆ ಕಟ್ಟಿದ್ದ ಹಗ್ಗಗಳನ್ನ ಬಿಚ್ಚಿ ಲಾರಿ ನೆಟ್ಟಗೆ ಮಾಡ್ಲಿಕ್ಕೆ ಹೇಳ್ತಾರೆ. ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನ ಹುಡುಕುತ್ತಿರೋದು ಕಂಡಿತು. ಹಗ್ಗ ಬಿಚ್ಚುದು ಬಿಟ್ಟು ಯಾರನ್ನ ಹುಡುಕಾಕ ಹತ್ಯಾನ ಕ್ಲೀನರ್. ಏನೆಂದು ಕೇಳಿದಾಗ ಡ್ರೈವರ್ ಅನ್ನ ಎತ್ತಲಾಗಿ ಹೋದ. ಇದೊಂದು ಸಂದರ್ಭಕ್ಕೆ ಬರುವ ಪ್ರಶ್ನೆ. ಆತ ವಾಪಸ್ ಬಂದಾಗ ನಾಯರ್ ಹೋಟೆಲ್ ಒಳಗೆ ಚಹಾ ಕುಡಿದು ಬಂದಂತ ಕ್ಲೀನರ್ ಮೊದಲು ಹುಡುಕಿದ್ದ ಯಾರು ಅಂದ್ರೆ ಡ್ರೈವರ್ ಅನ್ನ. ಯಾಕಂದ್ರೆ ಡ್ರೈವರ್ ಸ್ಟೇರಿಂಗ್ ಮೇಲೆ ಮಲ್ಕೊಂಡಿರ್ತಾನೆ. ಡ್ರೈವರ್ ಅನ್ನ ಎತ್ತಲಾಗಿ ಹೋದ. ಇಲ್ಲೇ ಇದ್ನಲ್ಲ ಎಂದು ಗೊಣಗಿದ. ಇಲ್ಲೇ ಇದ್ದ ಹುಡುಕ್ತಾ ಇದ್ದಾನೆ. ಡ್ರೈವರ್ ಹೆಣ ಕಂಡು ಎಲ್ರು ಮತ್ತಷ್ಟು ಗಾಬರಿ ಆದ್ರು. ಅಲ್ಲೇ ಸತ್ತು ಬಿದ್ದು ಬಿಟ್ಟಿದ್ದ. ಮುಂದೇನು ಮಾಡೋದು ತೋಚದೆ ಮಂಕಾಗಿ ನಿಂತರು. ಲಾರಿಯಲ್ಲಿ ತಂದಿದ್ದ ಕಳ್ಳನಾಟ ಅಂದ್ರೆ ರಾತ್ರೋರಾತ್ರಿ ತಂದಿರುವಂತಹ ಮರದ ದಿಮ್ಮಿಗಳು, ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು. ಪೊಲೀಸರಿಗೆ ಈ ಆಕಸ್ಮಿಕತೆ ಇದ್ರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಕಳ್ಳನಾಟ ದಂಧೆ ಎಲ್ಲ ಹೊರ ಬರುತ್ತೆ. ಲಾರಿಯನ್ನು ಸೀಸ್ ಮಾಡ್ತಾರೆ.
ಆನೆಯನ್ನು ಸೀಸ್ ಮಾಡಿಬಿಡ್ತಾರ, ಸಾಮಿಲಿಗೆ ಬೀಗ ಹಾಕ್ತಾರ, ಮಾವುತನಿಗೂ ಕ್ಲೀನರ್ಗೂ ಕೋಳ ಹಾಕ್ತಾರ. ಏನು ಮಾಡೋದು ಅಂತ ತಿಳ್ಕೊಂಡು ಎಲ್ಲಾ ವಿಚಾರ ಇಟ್ಕೊಂಡು ಶಿವೇಗೌಡರು ಮತ್ತೆ ಕೃಷ್ಣೇಗೌಡರು ಎಲ್ಲರೂ ಸೇರ್ಕೊಂಡು ಈ ಕೇಸನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನ ಈ ಒಂದು ಅಧ್ಯಾಯದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು. ಕುಡುಕ್ ನನ್ನ ಮಗನೇ, ಎಂತ ಗಂಡಾಂತರ ತಂದಿಟ್ಟೆ ನೋಡು ಎಂದು ವೇಲಾಯುಧನಿಗೆ ಶಿವೇಗೌಡರು ಬೈದರು. ಶಿವೇಗೌಡರು ಸಾಕಷ್ಟು ಬೈತಾರೆ, ಆ ವೇಲಾಯುಧನಿಗೆ ಬೈತಾರೆ. ಯಾಕಪ್ಪ ಅಂತಂದ್ರೆ, ನೀನು ಕುಡಿದ ನಿಶಿ ಒಳಗ ಹಗ್ಗ ಬಿಚ್ಚಿದೆ, ಹಂಗ ಉರುಳಿಸ್ಲಿಕ್ಕೆ ಹೇಳ್ಬಿಟ್ಟು ಆನೆ ಉರುಳಿಸಿಬಿಡ್ತು, ತಪ್ಪು ನಿಂದು ಅಂತ ತಿಳ್ಕೊಂಡು ಅವನನ್ನು ಬೈದ್ರು. ಅವನು ತಾನು ಕುಡದೇ ಇಲ್ಲವೆಂದು ಆನೆ ಕುಡಿದ್ರೆಂದು ಅದರ ಮೇಲೆ ಅಪವಾದ ಎತ್ತಿ ಹಾಕಿದ. ನೋಡಿ, ವೇಲಾಯುಧ ತನಗೆ ಕೊಟ್ಟಂತ ಏನು ಆನೆಗೆ ಕೊಟ್ಟಿರುವಂತ ಒಂದು ಶರಾಬನ್ನ ತಾನ ಕುಡಿದು ಈ ಒಂದು ಕೇಸನ್ನ ಆನೆಯ ಮೇಲೆ ಇಲ್ಲಿ ಹಾಕ್ತಾ ಇದ್ದಾನೆ. ಹಗ್ಗ ಬಿಚ್ಚದೆ ಯಾಕೆ ನಾಟ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ. ನೋಡಿ, ಅಲ್ಲಿ ಅಪರಾಧವನ್ನ ಎತ್ತಿ ಹಾಕಿದ. ಹಗ್ಗ ಬಿಚ್ಚದೆ ಯಾಕೆ ನಾಟ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋಗ್ತಾನೆ. ತಾನು ಹೇಳ್ಯಾರ ಅದನ್ನ ಕೆಲಸ, ಇಲ್ಲಿ ಯಾರ ಮೇಲೆ ಜಗಳಕ್ಕೆ ಹೋದ ಅಂದ್ರೆ ಕ್ಲೀನರ್ ಮೇಲೆ ಕೆಲಸಕ್ಕೆ ಜಗಳಕ್ಕೆ ಹೋಗ್ತಾನೆ ಈ ಯಾರಪ್ಪ ಅಂತಂದ್ರೆ ವೇಲಾಯುಧ. ಮುಂದೇನಾಯ್ತಂದ್ರೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲೊಂದು ನಿಗೂಢ ಪ್ರಶ್ನೆ ಇದೆ. ಬೆಳಗ್ಗೆ ನೋಡ್ಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೀ ಪಿಸುಮಾತಿನಲ್ಲೇ ಮುಕ್ತಾಯವಾದ್ರಿಂದ ಶಿವೇಗೌಡರು ಕೃಷ್ಣೇಗೌಡರು ಇಬ್ರು ಸೇರಿ ಇದನ್ನು ಮುಚ್ಚಿ ಹಾಕಿರಬೇಕು. ಶಿವೇಗೌಡ ಮತ್ತು ಕೃಷ್ಣೇಗೌಡ ಇನ್ನ ಆನೆಯ ಮೇಲೆ ಅಪವಾದ ಬರ್ತದ ಅಂತ ತಿಳ್ಕೊಂಡು, ಮತ್ತೆ ಶಿವೇಗೌಡರ ಮೇಲೆ ಅಪವಾದ ಬರ್ತಾರೆ, ರಾತ್ರಿ ಕಳ್ಳನ ಆಟ ಅಂತ ತಿಳ್ಕೊಂಡು ಗೊತ್ತಾಗತ್ತ ಅಂತ ತಿಳ್ಕೊಂಡು ರಾತ್ರಿ ಈ ಕೆಲಸವನ್ನ ಮುಚ್ಚಿ ಹಾಕ್ಲಿಕ್ಕೆ ಇಬ್ರು ಪ್ರಯತ್ನ ಮಾಡಿ ಮುಚ್ಚಿ ಹಾಕ್ತಾರೆ. ಯಾರು ದೂರ ಕೊಡದ ಕಾರಣ ಕಾನೂನು ಪ್ರಕಾರ ಯಾರ ಮೇಲೂ ಕ್ರಮ ಜಾರಿ ಆಗಲಿಲ್ಲ. ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ, ಲಾರಿ ಎಲ್ಲೆಲ್ಲಿ ಟ್ರಿಪ್ ಹೋಗ್ತೈತಿ ಅಲ್ಲೆಲ್ಲ ದಿಕ್ಕಿನೊಳಗ ಆ ಲಾರಿ ಡ್ರೈವರ್ನಿಗೆ ಒಂದೊಂದು ಸಂಸಾರ ಇದ್ದಿಂದ, ಎಲ್ಲೆಲ್ಲಿ ಟ್ರಿಪ್ ಹೋಗೋಣ ಅಲ್ಲಿ ಒಂದೊಂದು ಸಂಸಾರ ಇತ್ತು. ಅಂದ್ರೆ ಅಷ್ಟು ಮಂದಿ ಹೆಂಡತಿಯರು. ಸುಮಾರು ಆ ಡ್ರೈವರ್ನಿಗೆ ಎಷ್ಟು ಜನ ಹೆಂಡತಿಯರಪ್ಪ ಅಂತ ಇದು ಕೊಡ್ತಾರೆ ಮುಂದೆ ಲೇಖಕರು. ಆ 17 ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ಈ ವಿಷಯ ತಿಳಿಸ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಅಧಿಕೃತ ಯಾರು ಅನಧಿಕೃತ ಯಾರು, 17 ಮಂದಿ ಹೆಂಡತಿಯಲ್ಲಿ ಯಾರು ಅಧಿಕೃತ ಅಂತ ತಿಳ್ಕೊಂಡು ಗೊತ್ತಾಗದೆ ಈ ವಿಷಯವನ್ನು ಎಲ್ಲರೂ ಸೇರಿ ಮುಚ್ಚಾಕಿಬಿಟ್ರು. ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನ ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಡುವಂತೆ ಬೆಂಕಿ ಕೊಟ್ಟು ಬೂದಿ ಮಾಡಿರೆಂದು ಹೇಳಿದ. ಇಲ್ಲಿ ದುರ್ಗಪ್ಪ ಕೊಡಕಂತ ಬರ್ತಾ ಇದೆ. ಕೃಷ್ಣೇಗೌಡರ ಆನೆ ಇದೇ ಕೆಲಸ ಮಾಡಿದೆ ಅಂತ ತಿಳ್ಕೊಂಡು ಆ ಆನೆ ಕೊಂದಿರುವಂತ ಡ್ರೈವರ್, ಆನೆ ಕೊಂದಿಲ್ಲ ಆದ್ರೂ ಈ ಜನ ಏನ್ ಮಾಡ್ತಾರೆ, ಒಂದು ಅಪರಾಧವನ್ನು ಅದ್ರ ಮೇಲೆ ಹಾಕ್ತಾ ಇದಾರೆ. ಆ ಡ್ರೈವರ್ ಹೆಣವನ್ನ ಮರದ ಹೊಟ್ಟಿನೊಳಗೆ ಹಾಕಿ ಸುಟ್ಟು ಬಿಡಿ ಅಂತ ತಿಳ್ಕೊಂಡು ದುರ್ಗಪ್ಪ ಹೇಳ್ದ. ಆ ಆನೆಗೆ ಹೆಂಡ ಕುಡಿಸಿದ್ರೆ ಹೇಗಾಗಬಹುದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ. ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ, ನಮ್ಮಂತವ್ರು ನಮಃಶಿವಾಯ ಅನ್ನೋದಕ್ಕೆ ಎಂದ. ನಮ್ಮಂತವ್ರು ನಮಃಶಿವಾಯ, ನಮ್ಮಂತವ್ರು ಕೂಡ ಸತ್ತು ಹೋಗ್ತೀವಿ. ಏನಪ್ಪ ಇದು ಆನೆ ಅಂತ ತಿಳ್ಕೊಂಡು ದುರ್ಗಪ್ಪ ಬೈತಾ ಇದ್ದಾನೆ. ಏನೋ ದುರ್ಗಪ್ಪ, ಅಷ್ಟೊಂದು ಜೀವ ಭಯವೇನೋ ನಿಮಗೆ? ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ದು ಗೊತ್ತಾ ಎಂದೆ. ಲೇಖಕರು ಹೇಳ್ತಾರೆ, ಆನೆಗಳ ಬಗ್ಗೆ ಇಷ್ಟು ನಿನಗೆ ಏನು ಭಯನ? ನೋಡು, ನಮ್ಮ ಕಾಡಾನೆಗಳು ಎಷ್ಟೋ ನಮ್ಮ ತೋಟಕ್ಕೆ ಬಂದಿದ್ದು ಅಂತ ತಿಳ್ಕೊಂಡು ಲೇಖಕರು ಹೇಳ್ತಾ ಇದ್ದಾರೆ. ಅವಾಗ ಕರೆಂಟಿನ ಕೆಲಸ ಅಂದ್ರೆ ಹೆಂಗಿರ್ತದ ಅಂತ ತಿಳ್ಕೊಂಡು ಇಲ್ಲಿ ಲೇಖಕರಿಗೆ ದುರ್ಗಪ್ಪ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಕೆಲಸದ ವಿಚಾರಗಳನ್ನ ಹೇಳ್ಕೊಡ್ತಾನೆ. ಏನ್ ಸ್ವಾಮಿ, ಸಾಯೋದಕ್ಕೆ ಹೆದರೋ ನಾನು ಅಂತ ತಿಳ್ಕೊಂಡ್ರ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದನ್ನ ನೋಡಿದ್ದೀರಾ? ಕರೆಂಟಿನ ಜೊತೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೆ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ. ಅಂದ್ರೆ ಲೈನ್ಮನ್ ದುರ್ಗಪ್ಪ ಏನ್ ಮಾಡ್ತಾನೆ ಅಂತಂದ್ರೆ, ಕರೆಂಟಿನ ಕೆಲಸ, KEB ಅವ್ರ ಕೆಲಸ ಅತ್ಯಂತ ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಕೆಲಸ ಅಂತ ತಿಳ್ಕೊಂಡು ತನ್ನೆಲ್ಲಾ ವಿಚಾರಧಾರೆಗಳನ್ನ ಲೇಖಕರಿಗೆ, ನಾವೇನು ಹೆದರುವಂತವ್ರಲ್ಲ, ನಮ್ಮ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆದವ್ರು ಯಾರು ಕೂಡ ಇಲ್ಲ ಸ್ವಾಮಿ, ಯಾಕಂದ್ರೆ ಇನ್ನು ಸರ್ವಿಸ್ ಇರುತ್ತೆ ಆಗ್ಲೇ ಕರೆಂಟ್ ಶಾಕ್ ಹೊಡೆದು ಎಷ್ಟೋ ಜನ ಸತ್ತು ಹೋಗಿರ್ತಾರೆ. ತಮ್ಮ ಕೆಲಸದ ವಿಚಾರಗಳನ್ನ ಇಲ್ಲೇ ದುರ್ಗಪ್ಪ ಲೇಖಕರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಷಿ ಹೋದಂತೆ ಕಂಡಿತು. ಯಾಕೆ ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ಬೇಸರ ಆಗಿರ್ತದ ಅನ್ನೋದಕ್ಕೆ ಇಲ್ಲೊಂದು ಪ್ರಶ್ನೆ ಬರ್ತದೆ. ಇಲ್ಲಿ ವಿಚಾರಗಳನ್ನ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ಮುಖ್ಯ ಕಾರಣ, ಅವನಿಗೆ ಶಿವೇಗೌಡರ ಸಾಮಿಲ್ನ ಎದುರು ಹೋಗಿದ್ದ ಕಳಸ ಲೈನ್ ನೋಡಿಕೊಳ್ಳಲು ಕೊಟ್ಟಿದ್ದರು. ಕಳಸ ಅಂತಕ್ಕಂಥ ಒಂದು ಊರಿನ ಲೈನ್ ಅನ್ನ ನೋಡ್ಕೊಳ್ಳಿಕ್ಕೆ ದುರ್ಗಪ್ಪನಿಗೆ ಕೊಟ್ಟಿದ್ರು. ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರ್ಲೆ ಲೈನ್ ಎಂದು ಹೆಸರುವಾಸಿಯಾಗಿತ್ತು. ನೋಡಿ, ಮೂಡಿಗೆರೆಗೆ ಅತ್ಯಂತ ತರ್ಲೆ ಲೈನ್ ಎಂದು ಯಾವುದು ವಾಸಿಯಾಗಿತ್ತಪ್ಪ ಅಂತಂದ ಪ್ರಶ್ನೆ ಕೇಳಿದ್ರೆ ಕಳಸ ಲೈನು ನೆನಪಿಟ್ಕೊಳ್ಳಿ. ಆ ವಿದ್ಯುತ್ ಲೈನು ಮೂಡಿಗೆರೆಗೆ ಏನಪ್ಪಾ ಅಂತ ತರ್ಲೆ ಲೈನ್ ಆಗಿತ್ತು. ಒಂದು ಕಡೆ ಹಳೆಕೋಟೆ, ಗೌಡಹಳ್ಳಿ, ಬೈರಾಪುರದವರೆಗೆ, ಇನ್ನೊಂದು ಕಡೆ ಬನಕಲ್ಲು, ನಿಡುವಾಳೆ, ಜಾವಳಿವರೆಗೆ ಎಲ್ಲೆಲ್ಲೂ ಕಗ್ಗಾಡಿನ ನಡುವೆ, ಕಗ್ಗಾಡು ಬರೀ ಕಾಡಿನೊಳಗೆ ಅದು ಲೈನ್ ಅನ್ನು ಎಳ್ಕೊಂಡೋಗ್ಯಾರೆ. ನಡುವೆ ಎಲ್ಲಾ ನುಗ್ಗಿ ನುಸುಳಿ ಹೋಗಿತ್ತು.
ಆ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಶೆಯೇ ಬತ್ತಿ ಹೋಗಿತ್ತು. ಬದುಕಿನ ಆಶೆ ಎಲ್ಲ ಬತ್ತಿ ಹೋಗಿಬಿಟ್ಟಿದೆ. ಯಾರಿಗೆ? ದುರ್ಗಪ್ಪನಿಗೆ. ಕಾಡಿನ ಯಾವ ಮೂಲೆಯಲ್ಲಿ ನೋಡಿ, ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ, ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ, ಇಡೀ ಲೈನು ಕಟ್ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಇವತ್ತು ಆ ಕಾಡಿನೊಳಗೆ ಲೈನುಗಳ ವ್ಯವಸ್ಥೆ ಆ ರೀತಿ ಸ್ಥಿತಿಗತಿ ಇದೆ. ಅದಕ್ಕೆ ಲೈನ್ಮನ್ ದುರ್ಗಪ್ಪನಿಗೆ ಆ ಒಂದು ಕಳಸ ಲೈನ್ ನೋಡ್ಕೊಳ್ಳಿಕ್ಕೆ ಬಹಳಷ್ಟು ತರಲೆ ಲೈನ್ ಆಗಿತ್ತು. ಎಲ್ಲ ಲೈನ್ ಕಟ್ ಆಗ್ತಿತ್ತು, ಬಾವಲಿಗಳು ಜೋತು ಬೀಳ್ತಿತ್ತು. ಬೆಳಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೋರಾಡುತ್ತಿದ್ದ. ದಿನಾಲು ಇವನ್ ಕೆಲಸ ಕಟಿಂಗ್ ಪ್ಲೇಯರ್ ತಂತಿ ಸುರುಳಿ ಹಿಡ್ಕೊಂಡು ಅಡ್ಡಾಡುವಂಥದ್ದು ಒಂದು ಕೆಲಸ ಸರ್ವೇ ಸಾಮಾನ್ಯವಾಗಿತ್ತು ದುರ್ಗಪ್ಪನಿಗೆ. ಜನಕ್ಕಾಗ್ಲಿ, ಡಿಪಾರ್ಟ್ಮೆಂಟ್ನವ್ರಿಗಾಗ್ಲಿ, ಫಾರೆಸ್ಟ್ನವ್ರಿಗಾಗ್ಲಿ ಅವನ ಕಷ್ಟ ಏನ್ ತಾನೇ ಗೊತ್ತಾದಿತ್ತು. ನಾಗರಾಜ ಸೌದೆ ಮಾಡುತ್ತಾರೆ ಎಂದು ಜರಿದರೆ ಅವ ಬೈತಿದ್ನಲ್ಲ, ನಾಗರಾಜ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಯಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗರಾಜ ಸೌದೆ ಕಟ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡು ಬೈದಿದ್ನಲ್ಲ, ಅವ್ರಿಗೆಲ್ಲ ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಗೊತ್ತಾಗುತ್ತೆ ನಮ್ಮ ಕಷ್ಟ? ನಾಗರಾಜ ಸೌದೆ ಮಾಡುತ್ತಾರೆ ಎಂದು ಜರಿದರೆ ಡಿಪಾರ್ಟ್ಮೆಂಟ್ನವ್ರು ಲೈನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈತಾರೆ. ಯಾವ ವಿಚಾರವನ್ನು ನಾವು ಇಲ್ಲೇ ಬಯಸ್ಕೋಬೇಕು ನೋಡಿ. ಒಂದ್ ಕಡೆ ಅವ್ರು ಬೈತಾರೆ, ಒಂದ್ ಕಡೆ ನಮ್ಮ ಡಿಪಾರ್ಟ್ಮೆಂಟ್ ಸರಿಯಾಗಿ ನೀವು ಲೈನ್ ನೋಡ್ಕೊತಲ್ಲ ಅಂತ ಅವ್ರು ಬೈತಾರೆ. ಈ ಎರಡು ಕಷ್ಟದ ಪರಿಸ್ಥಿತಿಯಲ್ಲಿ ಕಳಸ ಲೈನ್ ನೋಡ್ಕೊಳ್ಳಿಕ್ಕೆ ಸಿಕ್ಕಂತಹ ದುರ್ಗಪ್ಪನಿಗೆ ತನ್ನ ಒಂದು ಲೈನ್ಮನ್ ಕೆಲಸ ರೋಷಿ ಹೋದಂತೆ ಕಾಣ್ತಿತ್ತು. 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಲೈನ್ಮನ್ ದುರ್ಗಪ್ಪನಿಗೆ ಈ ಒಂದು ಕೆಲಸ ಅಂದ್ರೆ ಈ ಒಂದು ಕರೆಂಟಿನ ಕೆಲಸ ರೋಷಿ ಹೋಗಿತ್ತು, ಎಲ್ಲ ವಿಚಾರನ ಬರಿಬೇಕಾಗುತ್ತೆ. ಒಟ್ಟಿನಲ್ಲಿ ಜೇಡ್ರ ಬಳಿಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ್ದ ಈ ಬನಕಲ್ಲು ಲೈನಿನ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡರ ಆನೆಗೆ ಬೈದು ಆನೆಯ ಕಿಡಿಗೇಡಿತನಕ್ಕಿಂತ ಅವರ ರೇಜಿಗೆಯ ಕಾರಣವಾಗಿ ಅವನಿಗೆ ಬಹಳಷ್ಟು ರೇಜ್ ಆಗಿತ್ತು, ಬಹಳ ಕೋಪ ಆಗ್ತಿತ್ತು. ಇಂಥ ಒಂದು ಕೋಪದ ಸಂದರ್ಭದಲ್ಲಿ ಬಹಳಷ್ಟು ನೋವುಗಳನ್ನ ಏನ್ ಮಾಡ್ತಿದ್ದಪ್ಪ ಅಂತಂದ್ರೆ ದುರ್ಗಪ್ಪ ತನ್ನ ಕೆಲಸದ ವಿಚಾರಧಾರೆಗಳನ್ನ ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಹೇಳ್ಕೊಂಡು ಹೋಗ್ತಾ ಇದ್ದ. ಇಷ್ಟು ಕೃಷ್ಣೇಗೌಡರ ಆಣೆಯ 4ನೆಯ ಅಧ್ಯಾಯ. ಮುಂದಿನ ಭಾಗದಲ್ಲಿ 5ನೇ ಅಧ್ಯಾಯವನ್ನು ನಾವೆಲ್ಲ ನೋಡ್ಕೊಂಡು ಬರೋಣ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.